ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ತಮ್ಮದೇನೋ ಟೈಟಲು ನೋಡಿ ತಕ್ಷಣ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ಒಂಚೂರು ಲೇಟ್ ಮಾಡ್ತೀರಾ, ಆ ವಿಷಯದ ಬಗ್ಗೆ ಮಾತಾಡ್ಬಿಡೋಣ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಏನಾಯಿತು ಅಂತಂದರೆ ಒಂದು ಸರಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಸೊ ಅವಾಗ ಡಾಕ್ಟ್ರು ನನಗೇನು ಹೇಳಿದ್ರು ಅಂತಂದರೆ, ಹಿಂಗೆ ಮದುವೆ ಆದರೂ ಮಕ್ಕಳೇ ಆಗಲ್ಲ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಗೋಯಿತು, ಏನೋ ಮದುವೆ ಆದರೂ ಮಕ್ಕಳೇ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು. ಆದರೆ ನನಗೆ ಮದುವೆ ಆಗಿ 2 ತಿಂಗಳಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಆಮೇಲೆ 1 ವರ್ಷದೊಳಗಡೆ ನನಗೆ ಮಗುನೂ ಕೂಡ ಆಯಿತು. ಸೊ ಡಾಕ್ಟರ್ ಯಾಕೆ ಹಾಗೆ ಹೇಳಿದರು, ನನಗೆ ಮದುವೆ ಆದಮೇಲೆ ಮಕ್ಕಳೇ ಆಗಲ್ಲ ಅಂತ ಯಾಕೆ ಹೇಳಿದರು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೂ ಯೂಸ್ ಆಗ್ಬೋದು ಅಂತಂದ್ಬಿಟ್ಟು. ಸೊ ಡಾಕ್ಟರ್ ಹತ್ರ ಹೇಳಿದ್ದಾರೆ ಅಂತಂದರೆ ಅವರು ಚೆಕಪ್ ಮಾಡಿ ಅಂತಲೇ ಹೇಳಿರ್ತಾರೆ. ಸೊ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೇ ಹಾಗೆ ಹೇಳಿರ್ತಾರೆ ಅಲ್ವಾ. ಸೊ ಏನಾಯಿತು ಅಂತಂದರೆ, ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಮದುವೆಗಿಂತ ಮುಂಚೆ. ಅದಾದಮೇಲೆ ಕೊರೋನಾ ಬಂದು ಲಾಕ್ಡೌನ್ ಆಯಿತು ನೋಡಿ. ಆಗ ನಾನು ಮನೇಲೇ ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೇಲಿ ಆರಾಮಾಗಿ ಮೊಬೈಲ್ ನೋಡಿಕೊಂಡು ಮಲ್ಕೊಂಡು ಹೆಂಗಂದ್ರೆ ಹಂಗೆ ಫುಲ್ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಲಾಕ್ಡೌನಲ್ಲಿ ಅಂತಲೇ ಹೇಳ್ಬೋದು. ಸೊ ಇದರಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು. ಸೊ ಜಾಬ್ಗೆ ಹೋಗುವಾಗ ಒಂದು ಟೈಮಿಂಗ್ಸ್ ಅನ್ನೋದಿತ್ತು, ಊಟ ಮಾಡೋ ಟೈಮು, ನಿದ್ದೆ ಮಾಡೋ ಟೈಮು, ಒಂದು ಸ್ವಲ್ಪ ಓಡಾಟ ಚೆನ್ನಾಗಿತ್ತು ನನಗೆ ಅವಾಗ. ಬಟ್ ನಾನು ಮನೇಲಿ ಇದ್ಮೇಲೆ ಸೋಂಬೇರಿ ಥರ ಆಗೋಗ್ಬಿಟ್ನಲ್ಲ. ಸೊ ನಾನು ವೆಯ್ಟ್ ಬರೋಕ್ಕೆ ಜಾಸ್ತಿ ಆಯಿತು. ನನ್ನ ಏಜ್ಗೂ ಹೈಟ್ಗೂ ಜಾಸ್ತಿ ವೆಯ್ಟ್ ಬಂದುಬಿಟ್ಟಿದ್ದೆ ನಾನು. ಅದಾದಮೇಲೆ ನನಗೆ 3-4 ತಿಂಗಳು ಪೀರಿಯಡ್ಸೇ ಆಗಿರಲಿಲ್ಲ. ಸೊ ನಾನು ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡೆ, ಯಾಕೆ ಪೀರಿಯಡ್ಸ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಂಡಾಗ ಅವರು ಚೆಕ್ ಮಾಡಿ, ಸೊ ಇದು ಹಿಂಗೆ ಆದರೆ ನಾಳೆ ದಿವಸ ಮದುವೆ ಆದರೂ ಮಕ್ಕಳಾಗಲ್ಲ ಅಂತ ಹೇಳಿದರು. ಸೊ ನನಗೆ ಶಾಕ್ ಆಗೋಯಿತು. ಆಮೇಲೆ ಏನಪ್ಪ ಮಾಡೋದು ಅಂದರೆ, ನೀವು ವೆಯ್ಟ್ ಕಮ್ಮಿ ವೆಯ್ಟ್ ಎಲ್ಲ ಚೆಕ್ ಮಾಡಿದ್ರು, ವೆಯ್ಟ್ ಕಮ್ಮಿ ಮಾಡ್ಕೊಬೇಕು ನೀವು ಅಂತ ಹೇಳಿದ್ರು. ಸೊ ಆಯಿತು ಅಂತ ಅಂದ್ಬಿಟ್ಟು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆದ. ಆಮೇಲೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಈ ಟ್ಯಾಬ್ಲೆಟ್ಸಿಂದ ಪೀರಿಯಡ್ಸ್ ಆಗುತ್ತೆ, ರೆಗ್ಯುಲರಾಗಿ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸು ಕೂಡ ಕೊಟ್ಟರು. ನಾನು 1 ತಿಂಗಳು ಪೂರ್ತಿ ಟ್ಯಾಬ್ಲೆಟ್ಸ್ ತೊಗೊಂಡೆ. ಆಮೇಲೂ ಕೂಡ ಏನು ನನ್ನ ಪೀರಿಯಡ್ಸ್ ಆಗಿಲ್ಲ. ನಾನು ವೆಯ್ಟ್ ಕೂಡ ಕಡಿಮೆ ಆಗೋಕ್ಕೆ ತುಂಬಾ ಟ್ರೈ ಮಾಡ್ಕೊತಿದ್ದೆ. ನನಗೆ PCOD ಪ್ರಾಬ್ಲಮ್ ಬಂದಿತ್ತು. ಸೊ ಡಾಕ್ಟರ್ ಅದೇ ಹೇಳಿದ್ದು, PCOD ಇರೋದಕ್ಕೆ ಮಕ್ಕಳಾಗೋದು ಡೌಟು ಅಂತ ಹೇಳಿದ್ರು. ಸೊ ಆಮೇಲೆ ನಾನು ಚೆನ್ನಾಗಿ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಣ ಅಂತ ಡಯಟ್ ಎಲ್ಲ ಮಾಡಿಕೊಂಡೆ. ಆಮೇಲೆ 1 ತಿಂಗಳು 2 ತಿಂಗಳಾದರೂ ಕೂಡ ಏನೂ ನನಗೆ ರಿಸಲ್ಟ್ ಏನೂ ಸಿಗಲಿಲ್ಲ. ಅದಾದಮೇಲೆ ಡಾಕ್ಟರೇ ಒಂದು ಟಾನಿಕ್, ಈ ಥರ ಒಂದು ಟಾನಿಕ್ ಬರುತ್ತೆ, ಸೊ ಅದನ್ನು ಕೊಟ್ಟಿದ್ರು. ಅದ್ರ ಮೇಲೆ ನೇಮು ಏನೂ ಇರಲಿಲ್ಲ, ಒಂಥರ ಆಯುರ್ವೇದಿಕ್ ಟಾನಿಕ್ ಅದು. ನನಗೆ ಅದು ಕುಡಿದ್ಮೇಲೆ ನನಗೆ ಪೀರಿಯಡ್ಸ್ ಆಗಿತ್ತು. ನಿಜ ಹೇಳ್ಬೇಕಂದ್ರೆ ನನಗಿವಾಗ ಮದುವೆ ಆದಮೇಲೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತಂದರೆ ಅವ್ರು ಕೊಟ್ಟಿರೋಂಥ ಮೆಡಿಸಿನ್ ಅಂತಲೇ, ಡಾಕ್ಟ್ರು ಕೊಟ್ಟ ಮೆಡಿಸಿನ್ ಅಂತಲೇ ಹೇಳ್ಬೋದು. ಆ ಟಾನಿಕಲ್ಲಿ ಜಾಸ್ತಿ ನನಗೆ ಯಾವುದೋ ಒಂದು ಗಿಡಮೂಲಿಕೆ ಇತ್ತು ಅನಿಸುತ್ತೆ, ಅದರಲ್ಲಿ ಹನಿ ಫ್ಲೇವರ್ ಜಾಸ್ತಿ ನನಗೆ ಕುಡಿತಾ ಇದ್ದಾಗ ಅನಿಸ್ತಾಯಿತ್ತು. ಸೊ ಹನಿ ಕುಡ್ದಂಗೆ ಅನಿಸ್ತಾಯಿತ್ತು, ನೀರಲ್ಲಿ ಹನಿ ಹಾಕ್ಕೊಂಡು ಕುಡಿದ್ರೆ ಹೇಗಿರುತ್ತೋ ನನಗೆ ಆ ಥರ ಅನಿಸ್ತಾಯಿತ್ತು. ಮತ್ತು ಇನ್ನೊಂದು ಸ್ವಲ್ಪ ಮೆಡಿಸಿನ್ ಇತ್ತು ಅದರಲ್ಲಿ. ಸೊ ನಾನು ಅದನ್ನು ಒಂದು 2 ಬಾಟ್ಲು ಕುಡಿದೆ, ಅಂದರೆ 1 ತಿಂಗಳು ಕುಡಿದೆ. ಆಮೇಲೆ ಡೇಟ್ ಆಗೋಕ್ಕೆ ಶುರುವಾಯಿತು. ನಾನು ವೆಯ್ಟು ಕೂಡ ಕಡಿಮೆ ಆಗಿದ್ದೆ. ಹಾಗೆ ನನಗೆ ಡೇಟು ಆಯಿತು. ಅದಾದಮೇಲೆ ಮತ್ತೆ ನಾನು ಯಾವುದೇ ಥರ ಅವ್ರಿಗೆ ಕೊಟ್ಟಿರೋ ಮೆಡಿಸಿನ್ ಏನೂ ತೊಗೊಂಡಿಲ್ಲ, ಮತ್ತು ಆ ಟಾನಿಕ್ ಕುಡಿಯೋದು ಬಿಟ್ಬಿಟ್ಟೆ. ಅದಾದಮೇಲೆ ನನ್ನ ಲೈಫ್ ಸ್ಟೈಲು ಚೆನ್ನಾಗೂ ಮೇಂಟೈನ್ ಮಾಡಿದೆ. ಆಮೇಲೆ ನನಗೆ ಕರೆಕ್ಟಾಗಿ ರೆಗ್ಯುಲರಾಗಿ ಒಂದೇ ಡೇಟ್ಗೆ ಕರೆಕ್ಟಾಗಿ ಪ್ರತಿ ಮಂತು ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾಯಿತ್ತು. ಸೊ ಅದಾದಮೇಲೆ ನನಗೆ ಮದುವೆ ಆದಮೇಲೆ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಇಷ್ಟು ಬೇಗ ಬೇಬಿ ಆಗುತ್ತೆ. ನಾವು ಯಾವುದೇ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಫಸ್ಟು ನನಗೆ 2 ತಿಂಗಳಿಗೆ ಫಸ್ಟ್ ಮದುವೆ ಆಗಿ 2 ತಿಂಗಳು ಪೀರಿಯಡ್ಸ್ ಮಿಸ್ ಆಯಿತು. ಆವಾಗ ನನಗೆ ಡೌಟ್ ಬಂದು, ಸರಿ ಆಯಿತು ಅಂತ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಣ ಅಂತ ಟೆಸ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಅವಾಗ ಕನ್ಫರ್ಮ್ ಅಂತ ಬಂತು. ಸೊ ಅವಾಗೇನಾದರೂ ನನ್ನ ಫ್ರೆಂಡ್ ಹೇಳಿದರು, ಸೊ ನಿನಗೆ ಇವಾಗೆ ಮಗು ಬೇಡ ಅಂತ ಅನಿಸಿದ್ರೆ ಟ್ಯಾಬ್ಲೆಟ್ಸ್ ಏನಾದರೂ ತಗೋ, ಇಲ್ಲ ಪಪ್ಪಾಯ ತಿನ್ಬಿಡು ಅಂತೆಲ್ಲ ಹೇಳಿದರು. ಸೊ ನನಗೆ ಒಂದು ವೇಳೆ ಆಗದಿರ ಇದ್ದಿದ್ದರೆ ಏನೋ ಹಂಗೆ ಇದ್ಬಿಡ್ಬೋದು. ಬಟ್ ಗೊತ್ತಾಯ್ತಲ್ಲ ಮಗು ಆಗ್ತಿದೆ, ನಾನು ತಾಯಿ ಆಗ್ತಾಯಿದ್ದೀನಿ ಅಂತ. ಸೊ ನಾನು ತಾಯಿ ಆಗ್ತಾಯಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ನನಗೆ ಬೇರೆ ಯಾವುದೇ ಥರ ನೆಗೆಟಿವ್ ಬರಲಿಲ್ಲ. ಇಷ್ಟು ಬೇಗ ಮಗು ಯಾಕೆನ್ನೋ ಯಾವ ನೆಗೆಟಿವ್ ಕ್ವಶನೂ ಬರಲಿಲ್ಲ. ಸೊ ನನ್ನ ತಾಯಿ ಆಗ್ತಾಯಿದ್ದೀನಿ ಅಂದಿದ ತಕ್ಷಣ ದೇವರು ನಂಗೆ ಒಂದು ವರ ಕೊಟ್ಟಿದ್ದಾರೆ. ಸೊ ಅದು ನನ್ನ ಭಾಗ್ಯ, ಇಷ್ಟು ಬೇಗ ಆಗಿದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಎಷ್ಟೋ ಕಷ್ಟಪಟ್ಟು ದೇವ್ರಿಗೆ ಹರಕೆ ಎಲ್ಲ ಒತ್ತಿದ್ರು ಕೂಡ ಮಕ್ಕಳಾಗಲ್ಲ ಬೇಗ. ನನಗೆ ದೇವರು ಆ ವರ ಕೊಟ್ಟಿದ್ದಾನೆ. ನಾನು ಯಾಕೆ ಇವಾಗ ಕಳ್ಕೊಳ್ಳೋದು, ಆಗಲಿ ಬಿಡು, ಗೋ ವಿತ್ ಫ್ಲೋ ಅನ್ನೋ ಥರ ಜೀವನದಲ್ಲಿ ಏನೇನು ನಡೆಯುತ್ತೋ ಅದ್ರ ಪ್ರಕಾರ ಹೋಗೋಣ ಅಂತಂದ್ಬಿಟ್ಟು ನಾನು ತಾಯಿ ಆಗ್ತಾಯಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ನನಗೆ ಖುಷಿ ತಡ್ಕೊಳಕ್ಕಾಗಿಲ್ಲ. ಸೊ ಸರಿ ಆಯಿತು, ಇರಲಿ ಪರವಾಗಿಲ್ಲ, ಬೇಗ ಆದರೂ ಏನೂ ಪ್ರಾಬ್ಲಮ್ ಇಲ್ಲ, ಏನಿದೆ ಸಾಧಿಸೋದು, ತಾಯಿ ಆಗೋಣ, ನನ್ನ ಜೀವನ ನನ್ನ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಬೇಗ ಅನಿಸಿದ್ರು ಕೂಡ ನಾನು ಏನು ಯೋಚನೆ ಮಾಡ್ತೀನಿ, ನನಗೆ ಬೇಬಿ ಆಯಿತು. ಸೊ
ನಿಜಕ್ಕೂ ಡಾಕ್ಟರ್ ಅವತ್ತು ಹಂಗೆ ಹೇಳಿದರು. ನಾನು ಇನ್ನು ನೋಡಿದ್ರೆ ಇಷ್ಟು ಬೇಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಸೊ ಮೆಡಿಸಿನು ಈ ಥರ ಏನಾದರೂ ಪೀರಿಯಡ್ಸು ಹೇಳೋದಿಷ್ಟೇ ನಿಮಗೆ, ಏನಾದರೂ ಈ ಥರ ಪೀರಿಯಡ್ಸು ಆಗ್ತಾಯಿಲ್ಲ, 2 ತಿಂಗಳು 3 ತಿಂಗಳು ಆಗ್ತಾಯಿಲ್ಲ ಅಂತಂದರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಆವಾಗೇ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಅವ್ರು ಕೊಡೋ ಮೆಡಿಸಿನ್ ತೊಗೊಳ್ಳಿ. ಒಂದು ಒಳ್ಳೆ ವೆಯ್ಟ್ ತೂಕನ ಕಡಿಮೆ ಇಳಿಸ್ಕೊಳ್ಳಿ. ನಿಮ್ಮ ಏಜ್ಗೆ ಹೈಟ್ಗೆ ಕರೆಕ್ಟಾಗಿರುವಂತಹ ವೆಯ್ಟು ಮತ್ತು ಆರೋಗ್ಯವಾಗಿದ್ದರೆ ಖಂಡಿತ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಸೊ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನನ್ನ ಸೆಕೆಂಡ್ ಬೇಬಿಗೆ ನಾನು ಟ್ರೈ ಮಾಡೋಣ ಅಂತಿದ್ದೀನಿ. ಸೊ ಮಗು ಇನ್ನೇನು 2 ವರ್ಷ ಬರ್ತಾಯಿದೆ. ಸೊ ನಾನು ಕೂಡ ತೂಕ ಕಡಿಮೆ ಮಾಡ್ಕೊತಿರೋದೇ ಅದಕ್ಕೆ. ಸೊ ಸೆಕೆಂಡ್ ಬೇಬಿಗೋಸ್ಕರ ನನ್ನ ಮಗಳಿಗೆ ಇವಾಗೆ ಪಾಪ ಅಂತ ಆಡ್ತಾಳೆ ಯಾವಾಗಲೂ. ಅವಳ ಜೊತೆ ಯಾರು ಆಟ ಆಡದೇ ಇರೋದು ನನ್ನ ತಲೆ ತಿಂತದೆ. ಸೊ ನನಗೆ ಈ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನಾದರೂ ತಪ್ಪಾಗಿದೆ ಕ್ಷಮಿಸಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಮತ್ತು ಯಾವ ಥರ ವೀಡಿಯೋಸು ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋಂಥ ನನಗೆ ಕಮೆಂಟ್ ಮಾಡಿದ್ರೆ ನಾನು ವೀಡಿಯೋಸು ಮಾಡ್ತೀನಿ ಅಂತ ಕೇಳ್ತಾ. ಸೊ ಪ್ಲೀಸ್ ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.